ನಟ ರಾಜಕಾರಣಿ ದಳಪತಿ ವಿಜಯ್ ಜೊತೆ ನಟಿ ತ್ರಿಷಾ ಕೃಷ್ಣನ್ ಡೇಟಿಂಗ್ ವದಂತಿಗಳ ನಡುವೆ ತಮಿಳಿನ ಖ್ಯಾತ ಹಿನ್ನೆಲೆ ಗಾಯಕಿ ನಟಿಯನ್ನ ಬಹಿರಂಗವಾಗಿ ಟೀಕಿಸಿದ್ದಾರೆ. ನಟ ರಾಜಕಾರಣಿ ದಳಪತಿ ವಿಜಯ್ ಜೊತೆ ನಟಿ ತ್ರಿಷಾ ಕೃಷ್ಣನ್ ಡೇಟಿಂಗ್ ವದಂತಿಗಳ ನಡುವೆ ಗಾಯಕಿ ಸುಚಿತ್ರಾ ಅವರು ನಟಿ ತ್ರಿಷಾ ಕೃಷ್ಣನ್ ಅವರ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರ ಕಾಮೆಂಟ್ಸ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಸುಚಿತ್ರಾ ಅವರು ತಾವು ವಿಜಯ್ ಅವರನ್ನ ಇಷ್ಟಪಡ್ತಿದ್ರು, ತ್ರಿಷಾ ಅವರನ್ನ ಇಷ್ಟಪಡೋದಿಲ್ಲ ಅಂತ ಸ್ಪಷ್ಟಿಸಿದ್ದಾರೆ. ಗಾಯಕಿ ಅದಕ್ಕೆ ಕಾರಣವನ್ನು ಬಹಿರಂಗಪಡಿಸಿದ್ರು. ಪರೋಕ್ಷವಾಗಿ ತ್ರಿಷಾ ಅವರನ್ನ ಪರಾವಲಂಬಿ ಅಂತ ಕರೆದ್ರು. ಇತ್ತೀಚೆಗೆ ನಡೆದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರ ಯಶಸ್ಸಿನ ಕಾರಣದಿಂದಲೇ ತ್ರಿಷಾ ಅವರು ವಿಜಯ್ ಅವರೊಂದಿಗೆ ಇದ್ದಾರೆ ಅಂತ ಆರೋಪಿಸಿದ್ರು. ನನಗೆ ತ್ರಿಷಾ ಇಷ್ಟ ಇಲ್ಲ, ನಾನು ಇದನ್ನ ವಸ್ತುನಿಷ್ಠವಾಗಿ ಹೇಳ್ತೀನಿ ಮತ್ತು ಅದು ನನ್ನ ತೀರ್ಪಿನ ಮೇಲೆ ಪರಿಣಾಮ ಬೀರೋಕೆ ಬಿಡೋದಿಲ್ಲ. ನನಗೆ ವಿಜಯ್ ತುಂಬಾ ಇಷ್ಟ, ಪಕ್ಷಪಾತ ತೆಗೆದುಕೊಳ್ಳದೆ ನಾನು ನನ್ನ ಅಭಿಪ್ರಾಯವನ್ನು ಪ್ರಾಮಾಣಿಕವಾಗಿ ನೀಡ್ತೀನಿ ಅಂತ ಫಸ್ಟ್ ಪೋಸ್ಟ್ ಉಲ್ಲೇಖಿಸಿದೆ. ಯಶಸ್ವಿ ಜನ ಒಂಟಿಯಾದಾಗ ಪರಾವಲಂಬಿಗಳು ಅವರ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ವಿಜಯ್ ತನ್ನ ಹೆತ್ತವರು ಮತ್ತು ಹೆಂಡತಿಯಿಂದ ದೂರವಾಗುವ ಮೂಲಕ ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡಿದ್ದಾರೆ. ಅವನು ಒಂಟಿಯಾಗಿದ್ದಾರೆ ಎಂದಿದ್ದಾರೆ, ಆದರೆ ಇಲ್ಲಿವರೆಗೆ ಯಾವುದೇ ಆತ್ಮಾವಲೋಕನ ಮಾಡಿಕೊಂಡಿಲ್ಲ. ಇದರ ನಡುವೆ ಅವರು ರಾಜಕೀಯಕ್ಕೆ ಬಂದಿದ್ದಾರೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಅವನಿಗೆ ತನ್ನ ತಂದೆ ಚಂದ್ರಶೇಖರ್ ಬೇಕು ಅಂತ ಸುಚಿತ್ರಾ ಹೇಳಿದ್ದಾರೆ. ತಂದೆಗೆ ವಿಜಯ್ ಅವರನ್ನ ರಾಜಕೀಯ ಸಮಸ್ಯೆಗಳ ಮೂಲಕ ಮುನ್ನಡೆಸಬಹುದು, ಇಲ್ಲದೇ ಇದ್ರೆ ಅವನು ರಾಜಕೀಯದಲ್ಲಿ ಏನನ್ನೂ ಸಾಧಿಸೋದಿಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಅವರಿಗೆ ಏನಾದರೂ ಒಳ್ಳೆಯದು ಸಂಭವಿಸಿದ್ರೆ ಅವುಗಳನ್ನು ಅವರ ತಂದೆ ಬೆಂಬಲಿಸಬೇಕು ಅಂತ ಹಿರಿಯ ಗಾಯಕಿ ಹೇಳಿದ್ರು. ತ್ರಿಷಾ ಮತ್ತು ವಿಜಯ್ ತಮಿಳು ಚಿತ್ರರಂಗದ ಅತ್ಯಂತ ಜನಪ್ರಿಯ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಒಬ್ಬರಾಗಿದ್ದಾರೆ. ಗಿಲ್ಲಿ, ತಿರುಪಾಚಿ, ಆತಿ ಮತ್ತು ಕುರುವಿನಂತಹ ಹಿಟ್ಗಳಲ್ಲಿ ಅವರ ಅದ್ಭುತ ಕೆಮಿಸ್ಟ್ರಿ ಅಭಿಮಾನಿಗಳನ್ನ ಆಕರ್ಷಿಸಿತು. ಕುರುವಿ ಬಿಡುಗಡೆಯಾದ ನಂತರ 2008ರ ಸುಮಾರಿಗೆ ಅಭಿಮಾನಿಗಳು ಅವರ ಬಲವಾದ ಆನ್ ಸ್ಕ್ರೀನ್ ಬಾಂಧವ್ಯದಿಂದಾಗಿ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿಯ ಬಗ್ಗೆ ಊಹಿಸೋಕೆ ಪ್ರಾರಂಭಿಸಿದರು. ಕುರುವಿ ಚಿತ್ರದ ನಂತರ ವಿಜಯ್ ಮತ್ತು ತ್ರಿಷಾ ಇದ್ದಕ್ಕಿದ್ದಂತೆ ಒಟ್ಟಿಗೆ ಕೆಲಸ ಮಾಡೋದನ್ನ ನಿಲ್ಲಿಸಿದರು. ಗಿಲ್ಲಿ ಚಿತ್ರದ ಸಮಯದಲ್ಲಿ ಅವರ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಯಿತು ಎಂಬ ಗಾಸಿಪ್ ಹರಡಿತು. ಕುರುವಿ ಚಿತ್ರದ ನಂತರ ವಿಜಯ್ ಅವರ ಕುಟುಂಬ ತ್ರಿಷಾ ಅವರಿಂದ ದೂರವಿರಲು ಕೇಳಿಕೊಂಡಿದೆ ಎಂಬ ವದಂತಿಗಳು ಸಹ ಹರಡಿತು. ಆದರೆ ಅವರಿಬ್ಬರು ಡೇಟಿಂಗ್ ವದಂತಿ ನಿರಾಕರಿಸಿ ಸ್ನೇಹಿತರು ಎಂದಷ್ಟೇ ಹೇಳಿಕೊಂಡು ಬಂದಿದ್ದಾರೆ. 2023ರಲ್ಲಿ ವಿಜಯ್ ಮತ್ತು ತ್ರಿಷಾ 15 ವರ್ಷಗಳ ನಂತರ ಲಿಯೋ ಸಿನಿಮಾದಲ್ಲಿ ಮತ್ತೆ ಒಂದಾದ್ರು. ಅವರ ಅಭಿಮಾನಿಗಳು ತುಂಬಾ ಉತ್ಸುಕರಾಗಿದ್ರು. ಈ ವರ್ಷದ ಆರಂಭದಲ್ಲಿ ವಿಜಯ್ ಅವರ ಪತ್ನಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಾಗ ಅವರು ಮತ್ತೊಬ್ಬ ನಟಿಯೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ಆರೋಪಿಸಿದ್ರು. ಅದು ತ್ರಿಷಾ ಎಂದು ಹಲವರು ಊಹಿಸಿದ್ರು. ಆದರೆ ಸಂಗೀತ ಎಲ್ಲಿಯೂ ತ್ರಿಷಾ ಹೆಸರನ್ನ ಬಳಸಿರಲಿಲ್ಲ.